ಓಂ ದಕ್ಷಿಣಾಮೂರ್ತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವು ಪ್ರಯಾಣ ಹೋಗ್ತಕ್ಕಂಥ ಸಂದರ್ಭ ಇರ್ಬೋದು, ಅಥವಾ ಯಾವುದನ್ನ ಕಾರ್ಯಕ್ರಮಗಳಿರ್ಬೋದು, ಕಚೇರಿಗಿರ್ಬೋದು, ಹೋಗಬೇಕಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ನಮಗೆ ಹಾವು ಅಡ್ಡ ಬರ್ತಕ್ಕಂಥದ್ದು, ನಾಯಿ ಅಡ್ಡ ಬರ್ತಕ್ಕಂಥದ್ದು, ಗೋವು ಅಡ್ಡ ಬರ್ತಕ್ಕಂಥದ್ದು, ಇದೆಲ್ಲದರ ಜೊತೆಗೆ ಪ್ರತಿಯೊಬ್ಬರಿಗೂ ಅನುಭವ ಆಗಿರ್ತಕ್ಕಂಥದ್ದು, ಮತ್ತು ಅನುಮಾನ ಇರ್ತಕ್ಕಂಥದ್ದು, ಭಯ ಇರ್ತಕ್ಕಂಥದ್ದು, ಅಥವಾ ಆ ವಿಷಯದಲ್ಲಿ ಕುತೂಹಲ ಇರ್ತಕ್ಕಂಥ ವಿಷಯ ಯಾವುದು ಅಂದರೆ ಬೆಕ್ಕು ಅಡ್ಡ ಬಂದರೆ ಅದು ಒಳ್ಳೆಯದಾ ಶುಭನಾ? ನಾವು ಅದರಲ್ಲೂ ಕೂಡ ಬೆಕ್ಕು ಬಲಗಡೆಯಿಂದ ಎಡಗಡೆಗೆ ಹೋಯಿತು, ಎಡಗಡೆಯಿಂದ ಬಲಗಡೆಗೆ ಬಂತು, ಇದು ಶುಭನಾ ಅಶುಭನಾ? ಮತ್ತು ಇದರಿಂದ ನಮಗೇನಾಗುತ್ತೆ? ನಾವು ಆ ರೀತಿ ಏನಾದರೂ ಬಂದಾಗ ನಾವು ಪ್ರಯಾಣದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಅದು ಅಶುಭನಾ ಅಂತಕ್ಕಂಥ ಪ್ರಶ್ನೆ ನಮ್ಮೆಲ್ಲರಲ್ಲೂ ಕೂಡ ಉದ್ಭವಿಸುತ್ತೆ. ಆದರೆ ವಿದೇಶಗಳಲ್ಲಿ ಬೆಕ್ಕಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ, ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ, ಹೆಚ್ಚು ಶುಭ ಅಂತೂ ಕೂಡ ಪರಿಗಣನೆಗೆ ತಗೊಳ್ತಾರೆ. ಈಗ ನಮಗೆ ನವಿಲು ಕಾಣಿಸ್ಕೊಂಡ್ರೆ ಶುಭ, ಗೋವು ಕಾಣಿಸ್ಕೊಂಡ್ರೆ ಶುಭ, ಸಾಕಷ್ಟು ಶುಭ ಕೆಲವು ಪ್ರಾಣಿಗಳು ಕಾಣಿಸ್ಕೊಂಡಾಗ ಬಹಳಷ್ಟು ಮಂಗಳಕರ ಅಂತೂ ಕೂಡ ನಾವು ಹೇಳ್ತೀವಿ. ಪ್ರಪಂಚದ ದೇಶಗಳಲ್ಲಿ ಬೆಕ್ಕಿಗೆ ಅಷ್ಟೇ ಪ್ರಾಶಸ್ತ್ಯ ಕೊಡ್ತಾರೆ. ನಮಗಿಲ್ಲೆಷ್ಟು ಗೋವಿಗೆ ನಾವು ಕೊಡ್ತೀವಿ, ಗೋವು, ನವಿಲು ಕೆಲವು ಕಾಣಿಸ್ಕೊಂಡಾಗ ಎಷ್ಟು ಶುಭ ಅಂತೀವೋ ಅದೇ ರೀತಿ ಬೆಕ್ಕಿಗೂ ಕೂಡ ಅದೇ ರೀತಿ ಕೊಡ್ತಾರೆ. ಆದರೆ ನಮ್ಮಲ್ಲಿ ಒಂದು ಮಾತಂತೂ ನಿಜ, ಬೆಕ್ಕು ಕಾಣಿಸ್ಕೊಂಡಾಗ ಅರ್ಧ ನಮಗೆ ಶುಭನೋ ಅಶುಭನೋ ಮನಸ್ಸೇ ಅಶುಭ ಆಗಿಬಿಡುತ್ತೆ, ಅಮಂಗಲ ಆಗುತ್ತೆ. ಆದರೆ ಶಾಸ್ತ್ರಗಳಲ್ಲಿ ಹೇಳುತ್ತೆ, ಶಾಸ್ತ್ರಗಳ ವಿಷಯದಲ್ಲಿ ನೋಡೋಕೆ ಹೋದಾಗ ಬೆಕ್ಕು ಅಡ್ಡ ಬಂದಾಗ, ಬೆಕ್ಕು ಕಾಣಿಸ್ಕೊಂಡಾಗ ಆ ರೀತಿಯ ಕೆಟ್ಟ ಪರಿಸ್ಥಿತಿ, ಕೆಟ್ಟ ಭಾವನೆ, ಕೆಟ್ಟದ್ದೇನೂ ಕೂಡ ಆಗೋದಿಲ್ಲ. ಆದರೆ ಮನಸ್ಸು ನಮಗೇನಾಗುತ್ತೆ, ಕಾಣಿಸ್ಕೊಂಡಿದ್ದ ತಕ್ಷಣ ಭಯ ಪಟ್ಬಿಡ್ತೀವಿ, ಏನೋ ಒಂದು ಒದ್ದಾಡಕ್ಕೆ ಹೋಗ್ತೀವಿ. ಕೆಲವು ಪ್ರಾಣಿಗಳು ನಮಗೆ ಆಗೋ ಸೂಚನೆಗಳನ್ನು ಅವು ಕೊಡ್ತವೆ. ಈಗ ನಮಗೇನಾಗುತ್ತೆ, ಹಾವು ಅಡ್ಡ ಬಂದಾಗ ಮುಂದೆ ಹೋಗ್ತಕ್ಕಂಥ ಕೆಲಸದಲ್ಲಿ ಮಹತ್ತರವಾದ ತೊಂದರೆ ಇದೆ, ಹುಷಾರು ಅಂತ ಹೇಳೋದು. ಬೆಕ್ಕು ನಮಗೆ ಈ ರೀತಿ ಏನಾದರೂ ಕಾಣಿಸ್ಕೊಂಡಾಗ ಸ್ವಲ್ಪ ನಿಧಾನವಾಗಿ ಹೋಗಿ, ಆತರ ಪಡಬೇಡಿ, ಅಲ್ಲೇನೋ ಒಂದು ಟೆನ್ಷನ್ ಆಗುತ್ತೆ ಅಂತಕ್ಕಂಥದ್ದು ಇರಬೇಕು. ಇದಕ್ಕೆ ಉದಾಹರಣೆ ಅಂದರೆ, ಎಷ್ಟೋ ಜನ ನಾವು ಹಿಂದಿನ ಕಾಲದಲ್ಲಿ ಗಮನಿಸ್ಬೋದು, ಗೋವುಗಳು ಮನೆಯಲ್ಲಿ ಕಟ್ಟಾಕಿರ್ತಕ್ಕಂತಹ ಗೋವುಗಳು ಎಲ್ಲಾದರೂ ಒಂದು ಹಾವು ಬಂದಾಗ ಗೋವು ಬೆದರ್ತಾ ಇತ್ತು. ಆ ತಕ್ಷಣ ರೈತ, ಮನೇಲಿರ್ತಕ್ಕಂಥ ರೈತ ಆಗ್ಬೋದು, ಆ ಮನೆ ಓನರು ಎಚ್ಚೆತ್ಕೊಂಡು ನೋಡಿದ್ದೆ ಆದರೆ ಅಲ್ಲಿ ನಾಗರಹಾವು ಹೋಗ್ತಾ ಇತ್ತು. ತಕ್ಷಣ ಅವನ ಜೀವಕ್ಕೆ ಕೂತಿತ್ತು. ಆ ಗೋವು ನಮಗೇನು ಮಾಡ್ತಾಯಿತ್ತು, ಅದು ಸೂಚನೆಯನ್ನು ಕೊಡ್ತಾಯಿತ್ತು. ಈ ರೀತಿ ನೋಡೋಕೆ ಹೋದಾಗ ಪ್ರಾಣಿಗಳು, ಪಕ್ಷಿಗಳು ಇವೆಲ್ಲವೂ ಕೂಡ ನಮಗೆ ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ಹುಷಾರಾಗಿರಿ. ಆದರೆ ಇವುಗಳಿಂದ ಅನಾಹುತ ಬರ್ತಾ ಇಲ್ಲ, ಅವು ನಮ್ಮ ಪ್ರಾಣ ರಕ್ಷಣೆ ಮಾಡೋಕ್ಕೆ ಬರ್ತಾ ಇರ್ತವೆ. ಹಾಗಾಗಿ ಬೆಕ್ಕು ಅಡ್ಡ ಬಂದಾಗ, ಬಲಗಡೆಯಿಂದ ಎಡಗಡೆಗೆ ಹೋದಾಗ ಆ ವಿಷಯದಲ್ಲಿ ನೀವು ಯೋಚನೆ ಮಾಡ್ತಾ ಇರ್ತಕ್ಕಂಥ ವಿಷಯ, ನೀವೀಗ ಹೋಗ್ತಾ ಇರೋ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಪ್ಪ ಅಂತ. ಎಡಗಡೆಯಿಂದ ಬಲಗಡೆಗೆ ಬಂದಾಗ ನಿಮಗೆ ಒಂದು ಸಣ್ಣ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಮುಂದೆ ಇದೆ. ಹಾಗಾಗಿ ಆ ವಿಷಯದಲ್ಲಿ ಸ್ವಲ್ಪ, ಅದಕ್ಕೆ ನಮ್ಮ ಹಿರಿಯರು ಹೇಳೋರು, ಬೆಕ್ಕಾಗಲಿ ಅಥವಾ ಏನಾದರೂ ಈ ಥರ ತೊಂದರೆ ಬಂದಾಗ ಮನೆಗೆ ಬಂದು ಒಂದು ಗ್ಲಾಸ್ ನೀರು, ಮನೆ ಹತ್ತಿರ ಇದ್ದರೆ ಒಂದು ಗ್ಲಾಸ್ ನೀರು ಕುಡ್ಕೊಂಡು ಹೋಗಪ್ಪ, ನಿಧಾನವಾಗಿ ಹೋಗಪ್ಪ ಅಂತ ಇರೋದು ಯಾಕೆ? ಆ ಕೆಲಸ ಕೆಟ್ಟದ್ದಾಗತ್ತೆ ಅಂತ. ಹಾಗಾಗಿ ಈ ಥರದ್ದು ಏನೂ ಅಶುಭ ಅಲ್ಲ ಅಂತ ಹೇಳ್ತಾ, ಇವು ಶುಭಗಳೇ ಆಗಿರ್ತವೆ. ಇದನ್ನು ನಾವೇನು ಅಂತ ಹೇಳಿದ್ರೆ, ನಮ್ಮ ಹೋಗ್ತಾ ಇರೋ ಸ್ಪೀಡ್ಗೆ ಅವು ಒಂಥರ ಸ್ಪೀಡ್ ಬ್ರೇಕರ್ಸು ಅಂತ ಹೇಳ್ತಾ, ಅವು ಶುಭವೇ ಆಗಿರ್ತವೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.